ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಕೊರೋನಾ ಹಣದಲ್ಲೂ ಸರ್ಕಾರ ಲೂಟಿ ಮಾಡಿದೆ ಅಂತ ಪ್ರತಿಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಗಂಭೀರ ಆರೋಪ ಮಾಡಿದ್ರು. ಇವತ್ತು ಕೊರೋನಾ ಟ್ರೀಟ್ಮೆಂಟ್, ಮಾಸ್ಕ್, ಗ್ಲೌಸ್ ಸೇರಿದಂತೆ ವಿವಿಧ ಸೇವೆಗಳಿಗೆ 3,322 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ 2,200 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯವರು ಆರೋಪ ಮಾಡಿದ್ರು. ಕೊರೋನಾ ಖರ್ಚಿನ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು, ವಿಶೇಷ ಅಧಿವೇಶನಕ್ಕೂ ಆಗ್ರಹಿಸಿದ್ದೀನಿ ಅಂತ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯವರು. ಶಾಸಕರಿಂದಲೂ ಅನುದಾನಕ್ಕಾಗಿ ಸರ್ಕಾರ ಶೇಕಡ 5% ಕಮಿಷನ್ ಪಡೆಯುತ್ತೆ ಅಂತ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು, ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರೆ ಇವರು ಅಂತ ಕೂಡ ಈ ಸಂದರ್ಭದಲ್ಲಿ ಕಿರಿಕಾರದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆರೋಪ ಮಾಡಿದ್ದೇ ತಡ ಸಚಿವ ಡಾಕ್ಟರ್ ಸುಧಾಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕೊರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅಕ್ರಮ ನಡೆದಿದ್ರೆ ಯಾವುದೇ ತನಿಖೆಗಾದರೂ ಕೂಡ ನಾವು ಸಿದ್ಧ ಇದ್ದೀವಿ ಅಂದರು. ಆರಂಭದಲ್ಲಿ PPE ಕಿಟ್ ಸಿಗ್ತಾನೇ ಇರಲಿಲ್ಲ, ಆಗ 2,000 ರೂಪಾಯಿ ಇತ್ತು, ಈಗ 800 ರೂಪಾಯಿಗೆ ಸಿಗುತ್ತೆ. ಕೋವಿಡ್ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನನ್ನ, ರಾಮುಲು, ಅಶೋಕ್ ಸೇರಿ ಸಚಿವರು ಬಾಕ್ಸಿಂಗ್ ಮಾಡಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟರು. ಹಾಗಾದ್ರೆ ಸಚಿವರು ಏನು ಹೇಳಿದ್ರು ನೋಡ್ಕೊಂಬ. ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 3,322 ಕೋಟಿ ರೂಪಾಯಿ. 3,322 ಕೋಟಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅಬ್ಜೆಕ್ಷನ್ ಹಾಕಿದ್ದಾರೆ, ಅವರದೇ ಆದಂತ ಅಬ್ಸರ್ವೇಷನ್. 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ, ಅದರಲ್ಲಿ ಲೂಟಿ ಹೊಡಿತಾವ್ರೆ. ಈಗ ಬಂದ ಮೇಲೆ, ಕೊರೋನಾ ಬಂದ ಮೇಲೆ ಇವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ 3,328 ಕೋಟಿ, 815 ಕೋಟಿಗೆ ಲೆಕ್ಕ ಇಲ್ಲ. ಎಷ್ಟು? 815 ಕೋಟಿಗೆ ಲೆಕ್ಕ ಇಲ್ಲ. ಅದು ಎಲ್ಲಿ ಖರ್ಚಾಯ್ತು, ಎಲ್ಲೋಯ್ತು ಅಂತ ಯಾವ ಲೆಕ್ಕನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸೂ ಇಲ್ಲ. 2 ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ. ಯಾಕೆ? ವೈ? ಇದು ಕರಪ್ಷನ್ ಅಂದ್ರೆ ಇನ್ನೇನಂತ ಕರಿಬೇಕು? ಅಲ್ಲಿ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ನಮ್ಮ HK ಪಾಟೀಲ್ ಅದು ಚೇರ್ಮನ್ ಆಗಿ ಇವರಲ್ಲೆಲ್ಲ PPE ನಲ್ಲಿ, ವೆಂಟಿಲೇಟರ್ನಲ್ಲಿ ಇವರಲ್ಲೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಸ್ಪೀಕರ್ ಅವರಿಂದ ಒಂದು ಪತ್ರ ಅವರಿಗೆ ಕೂಡ ನಾವು ಸಿದ್ಧ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು, ಅಪಾರವಾದಂತ ಅನುಭವ ಇದ್ದಂಥವ್ರು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅವ್ರು ತಿಳ್ಕೊಂಡಿರೋದು ನನ್ಗೆ ನಿಜವಾಗಿಯೂ ಕೂಡ ನನಗೆ ಪ್ರಶ್ನೆ. PPE ಕಿಟ್ ಪ್ರಾರಂಭ ಆದಾಗ ನಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರಕ್ಕೇನೆ PPE ಕಿಟ್ ಸಿಗ್ತಾ ಇದೆ. ಯಾರು ಕೂಡ ಈ ಕೋವಿಡ್ ಕಾಯಿಲೆ ಬರುತ್ತೆ ಅಂತ ಅನ್ಕೊಂಡಿಲ್ಲ, ಹೊರದೇಶಗಳಿಂದ ತಗೋಬೇಕಾಗಿತ್ತು. ಪ್ರಾರಂಭದಲ್ಲಿ 2,500 ರೂಪಾಯಿ ಬರ್ತಾ ಇವತ್ತು 800 ರೂಪಾಯಿಗೂ ಇದೆ. ಡೈನಾಮಿಕ್ ಪಾರದರ್ಶಕವಾಗಿದ್ದೇವೆ. ಪಾಪ ಯಡಿಯೂರಪ್ಪನವ್ರ ಕೈಲಿ ಏನೂ ಆಗೋದಿಲ್ಲ. ಅವ್ರ ಮಾತು ಕೇಳ್ತಿರೋದು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಆ ಮಿನಿಸ್ಟ್ರಿಗಳು ಒಬ್ರಿಗೊಬ್ರು ಜಗಳ ಆಡ್ತಾರೆ. ಹೆಲ್ತ್ ಮಿನಿಸ್ಟ್ರಿಗೆ ಬಂದ್ರೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿಗಾಗಲ್ಲ. ಅವನು ಯಾರೋ ಸುರೇಶ ಬೆಂಗಳೂರಿಗೆ ಎಲ್ಲ ಇವನು ನೋಡ್ಕೊತಾ ಇದ್ದ, ಸುಧಾಕರ್ ನೋಡ್ಕೊತಾ ಇದ್ದ. ಆಮೇಲೆ ಇವನು ಕೊಟ್ಟರು, ಯಾರಿಗೆ? ಸುರೇಶ್ ಕುಮಾರ್ಗೆ. ಮತ್ತೆ ಇವನಿಗೆ ಕೊಟ್ಟರು, ಅಶೋಕನಿಗೆ ಕೊಟ್ಟಿದ್ದಾರೆ. ಅಶೋಕನಿಗೆ ಹಾಕಿ ಕೊಟ್ರಿ ಅಂತ ಇವನು ಈಗ ಜಗಳ ಹೊಡಿತಾ ಕೂತವನೆ ಸುಧಾಕರ. ದೇರ್ ಇಸ್ ನೋ ಕೋಆರ್ಡಿನೇಷನ್ ಅಮಾಂಗ್ ದಿ ಬಾರಿಂಗ್ 1 or 2 ಮಿನಿಸ್ಟರ್ಸ್. ಅಷ್ಟು ಇವನಿಂದ ಸುಧಾಕರ್ನಿಂದ ತೆಗೆದು ಇವನಿಗೆ ಹಾಕಿ ಕೊಟ್ಟರು. ಅಟ್ಲೀಸ್ಟ್ ಅವನು ಈಸ್ ಎ ಡಾಕ್ಟರ್ ಹಿಮ್ಸೆಲ್ಫ್, ಮೆಡಿಕಲ್ ಗ್ರಾಜ್ಯುಯೇಟ್. ಪ್ರಾಕ್ಟೀಸ್ ಮಾಡಿದಾನೆಲ್ಲೋ ಗೊತ್ತಿಲ್ಲ ನನಗೆ. ಈಸ್ ಎ ಮೆಡಿಕಲ್ ಗ್ರಾಜ್ಯುಯೇಟ್, ಅಟ್ಲೀಸ್ಟ್ ಬೇಸಿಕ್ಸ್ ಯಾರು ಗೊತ್ತಿರ್ತದೆ. ಸೊ ದೇರ್ ಇಸ್ ನೋ ಕೋಆರ್ಡಿನೇಷನ್ ಇನ್ ದಿ ಗವರ್ಮೆಂಟ್. ಎಲ್ಲಿ ಬಾಕ್ಸಿಂಗ್ ಆಡಿದ್ದೀವಿ ಅಂತ ನನಗೇನು ಗೊತ್ತಿಲ್ಲ. ನಾವು ಯಾರು ಬಾಕ್ಸಿಂಗ್ ಆಡಿಲ್ಲ. ನಾನು, ಅಶೋಕ್ ರವರು, ಮಾನ್ಯ ಸುರೇಶ್ ಕುಮಾರ್ ಅವರು, ಮಾನ್ಯ ಶ್ರೀರಾಮ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ನಮ್ಮ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರು, ಪ್ರತಿಯೊಬ್ಬರು ಕೂಡ ಅವರದ್ದೇ ಆದಂಥ ರೀತಿಯಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವತ್ತು ಇಡೀ ರಾಜ್ಯವನ್ನು ಸುಧಾರಣೆ ಮಾಡೋದು ಸಿದ್ಧ ಇದೆ. ಪ್ರತಿಯೊಬ್ಬ ಮಂತ್ರಿಗೂ ಇಂಥದ್ದೇ ಆದಂಥ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನಾವೆಲ್ಲ ಕೂಡ ತಲ್ಲೀನರಾಗಿದ್ದೀವಿ. ಇದರಲ್ಲಿ ಇದೇನು ಕ್ರೆಡಿಟ್ ತಗೊಳ್ಳುವಂಥ ವಿಷಯನ ಇದು.
ಯಾರು ಬ್ರೌನಿ ಪಾಯಿಂಟ್ಸ್ ತಗೊಳ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನ ಸಾಮೂಹಿಕವಾಗಿ ನಾವು ತೆಗೆದುಕೊಂಡಿದ್ದೇವೆ. ಪ್ರತಿಯೊಬ್ಬರು ಅವರವರ ಕಾರ್ಯಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ನಾನು ನಿನ್ನೆನೆ ಹೇಳಿದ್ದೀನಿ, ಇಡೀ ರಾಜ್ಯದ ಉಸ್ತುವಾರಿ ಯಾರು? ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ. ಅವರು ಇಂತಿಂತ ಸ್ಪಷ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಇಂತಿಂತವ್ರು ಕೊಟ್ಟಿದ್ದಾರೆ. ಆ ಕೆಲಸವನ್ನು ಪ್ರತಿಯೊಬ್ಬರು ನಾವು ಹಂಚ್ಕೊಂಡು ಕೆಲಸ ವಿ ಆರ್ ಆಲ್ ಟೀಮ್ ಪ್ಲೇಯರ್ಸ್, ತಂಡದ ಸದಸ್ಯರು ನಾವೆಲ್ಲ.